ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದರ ಹಿಂದಿನ ಮಹತ್ವವೇನು ಗೊತ್ತಾ? ಆಧ್ಯಾತ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಸಾಕಷ್ಟು ಪವಿತ್ರತೆಯನ್ನು ಪಡೆದ ಬಿಲ್ವಪತ್ರೆ ಎಲೆ ಹಾಗೂ ಮರವನ್ನು ಅನಗತ್ಯ ಸಂಗತಿಗಳಿಗೆ ಬಳಸುವಂತಿಲ್ಲ. ಅದರ ಎಲೆ ಔಷಧಿ ಹಾಗೂ ಶಿವನ ಪೂಜೆಗೆ ಮಾತ್ರ ಮೀಸಲಾಗಿವೆ. ಸರಳ ಹಾಗೂ ಶಕ್ತಿಯುತವಾದ ದೇವನೆಂದರೆ ಶಿವ. ಲಯಕರ್ತನಾದ ಶಿವನಿಗೆ ಪೂಜೆ ಸಲ್ಲಿಸುವುದು ಅತ್ಯಂತ ಸರಳ. ಯಾರು ಭಕ್ತಿಭಾವದಿಂದ ತನ್ನನ್ನು ಆರಾಧಿಸುವರೋ ಅವರಿಗೆ ಜೀವನದಲ್ಲಿ ಸಕಲವನ್ನು ಕರುಣಿಸುವನು. ಯಾರು ನಿರ್ಮಲ ಭಕ್ತಿಯಿಂದ ಶಿವನನ್ನು ಜಪಿಸುತ್ತಾ ಬಿಲ್ವಪತ್ರೆಯನ್ನು ಅರ್ಪಿಸುತ್ತಾರೋ ಅವರು ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುವುದು. ಪ್ರತಿಯೊಂದು ದೇವತೆಗಳಿಗೂ ವಿಭಿನ್ನವಾದ ಹೂವುಗಳು, ಎಲೆಗಳು ಮತ್ತು ತಿಂಡಿಗಳು ಶ್ರೇಷ್ಠತೆಯನ್ನು ಪಡೆದುಕೊಂಡಿವೆ. ಆಯಾ ದೇವರಿಗೆ ಇಷ್ಟವಾಗುವ ಹೂವು, ಎಲೆ, ಅಲಂಕಾರ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದಾಗ ದೇವತೆಗಳು ಸಂತೃಪ್ತಿಯಿಂದ ಪಡೆಯುವರು. ಜೊತೆಗೆ ತಮ್ಮ ಭಕ್ತರನ್ನು ಸಂತೋಷದಿಂದ ಹರಸುವರು ಎನ್ನುವ ನಂಬಿಕೆ ಇದೆ. ಅಂತಹ ವಸ್ತುಗಳಲ್ಲಿ ಶಿವನಿಗೆ ಪ್ರಿಯವಾದುದು ಎಂದರೆ ಬಿಲ್ವಪತ್ರೆ ಮತ್ತು ಭಸ್ಮ. ಬಿಲ್ವಪತ್ರೆಯು 3 ಎಲೆಯನ್ನು ಕೂಡಿರುವ ಕೊಂಡಿಯ ರೂಪದಲ್ಲಿ ಇರುತ್ತದೆ. ಇದು ಶಿವನ 3 ಕಣ್ಣು, ತ್ರಿಶೂಲದ ತುದಿ ಮತ್ತು ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ಸಂಕೇತಿಸುತ್ತದೆ. ಬಿಲ್ವಪತ್ರೆಯ ಮರವು ತ್ಯಾಗವನ್ನು ಸಂಕೇತಿಸುತ್ತದೆ. ಇದರ ಎಲೆಗಳು ಅತ್ಯಂತ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತದೆ. ಪಿತ್ತದ ಶಮನ ಮತ್ತು ತಂಪನ್ನು ನೀಡುವ ಈ ಎಲೆಗಳು ದೇಹದ ಉಷ್ಣತೆ ಸಮತೋಲನದಲ್ಲಿ ಇರುವಂತೆ ಮಾಡುತ್ತವೆ. ಹಾಗಾಗಿಯೇ ಅತ್ಯಂತ ಶಕ್ತಿ ಹಾಗೂ ತಾಪವನ್ನು ಹೊಂದಿರುವ ಶಿವನಿಗೆ ಅರ್ಪಿಸಲಾಗುವುದು. ಅದು ಶಿವನ ತಾಪವನ್ನು ಕಡಿಮೆ ಮಾಡುವುದು. ಯಾರು ಭಕ್ತಿಭಾವದಿಂದ ಶಿವಪಾರ್ವತಿಯ ಪೂಜೆಯನ್ನು ಬಿಲ್ವಪತ್ರೆಯಿಂದ ಮಾಡುವರೋ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ದೊರೆಯುವುದು ಎಂದು ಹೇಳಲಾಗುತ್ತದೆ. ಬಿಲ್ವ ಮರವನ್ನು ಕೇವಲ ಯಜ್ಞಗಳಿಗೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಮಾತ್ರ ಬಳಸುತ್ತಾರೆ. ಇದನ್ನು ಅನಗತ್ಯವಾಗಿ ಉರುವಲನ್ನಾಗಿ ಬಳಸುವುದು ಅಥವಾ ಇನ್ನಿತರ ಅಗತ್ಯತೆಗಳಿಗೆ ಬಳಸಿದರೆ ಶಿವನ ಕೋಪಕ್ಕೆ ಕಾರಣವಾಗುವುದು ಎಂದು ಹೇಳಲಾಗುತ್ತದೆ. ಶಿವನಿಗೆ ಮೀಸಲಾದ ಬಿಲ್ವಪತ್ರೆಯು ಹೇಗೆ ಧಾರ್ಮಿಕ ಮಹತ್ವವನ್ನು ಪಡೆದುಕೊಂಡ ಹಿನ್ನೆಲೆ. ಶಿವನೊಂದಿಗೆ ಪಡೆದ ಸಂಯೋಜನೆಯ ಕುರಿತು ಸಾಕಷ್ಟು ಪುರಾಣ ಕಥೆಗಳಿವೆ. ಅವುಗಳ ಸಂಕ್ಷಿಪ್ತ ವಿವರಣೆ ಇಲ್ಲಿದೆ. ಬಿಲ್ವಪತ್ರೆ ಎಲೆಯು ಶಿವನ 3 ಕಣ್ಣುಗಳು. ತಾರಕಾಸುರ ಎನ್ನುವ ರಾಕ್ಷಸನು ಅತ್ಯಂತ ಕೆಟ್ಟ ರಾಕ್ಷಸನಾಗಿದ್ದನು. ಇವನು ಭೂಮಿಯನ್ನು ನಾಶ ಮಾಡಲು ಹಾಗೂ ಶಿವನನ್ನು ಸೋಲಿಸಲು ಅತ್ಯಂತ ವಿನಾಶಕಾರಿ ವಸ್ತುಗಳಿಂದ ಆಯುಧಗಳನ್ನು ಮಾಡಿಕೊಂಡಿದ್ದನು. ಆಳವಾದ ಧ್ಯಾನದಲ್ಲಿ ಮುಳುಗಿದ್ದ ಶಿವನು ತಪಸ್ಸನ್ನು ಭಂಗವಾದಾಗ ಶಿವನು ಆ ಎಲ್ಲ ಆಯುಧಗಳನ್ನು ತನ್ನ ದೇಹದಲ್ಲಿ ಹೀರಿಕೊಂಡನು. ಜೊತೆಗೆ 3ನೇ ಕಣ್ಣನ್ನು ಬಿಟ್ಟು ಅವನನ್ನು ವಿನಾಶಗೊಳಿಸಿದನು. ಶಿವನು ಯಾರನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ಬಯಸುತ್ತಾನೋ ಆಗ ತನ್ನ 3ನೇ ಕಣ್ಣನ್ನು ಬಿಟ್ಟು ನಾಶಗೊಳಿಸುವನು. ಶಿವನ 3ನೇ ಕಣ್ಣು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ. ಈ ಕಣ್ಣುಗಳನ್ನು ಬಿಲ್ವಪತ್ರೆಯು ಸಂಕೇತಿಸುತ್ತದೆ. ಹಾಗಾಗಿ ಶಿವನ ಪೂಜೆಗೆ ಈ ಬಿಲ್ವಪತ್ರೆಯನ್ನು ಅಗತ್ಯವಾಗಿ ಅರ್ಪಿಸಬೇಕು. ಇದರಿಂದ ಶಿವನು ಪ್ರಸನ್ನನಾಗುವನು. 3 ಗುಣಗಳ ಸಂಕೇತ. ಬಿಲ್ವಪತ್ರೆಯು ಪ್ರಮುಖವಾಗಿ 3 ಗುಣಗಳನ್ನು ಸಂಕೇತಿಸುತ್ತದೆ. ಅಂದರೆ ತಾಮಸ, ರಾಜಸ ಮತ್ತು ಸಾತ್ವಿಕ. ಬಿಲ್ವಪತ್ರೆಯಲ್ಲಿ ಸಾತ್ವಿಕ ಘಟಕದ ಪ್ರಮಾಣವು ಹೆಚ್ಚಾಗಿರುತ್ತದೆ. ಹಾಗಾಗಿಯೇ ಪತ್ರೆಯ ಎಲೆಗಳು ಸಾತ್ವಿಕ ಆವರ್ತನವನ್ನು ಹೀರಿಕೊಳ್ಳಲು ಹಾಗೂ ಹೊರಹಾಕಲು ಅತ್ಯಂತ ಶಕ್ತಿಯನ್ನು ಪಡೆದುಕೊಂಡಿದೆ. ಯಾವ ವ್ಯಕ್ತಿ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕತೆಯನ್ನು ಸಮತೋಲಿತ ರೀತಿಯಲ್ಲಿ ಬಳಸುತ್ತಾನೋ ಆತನ ಆತ್ಮವು ವಿಮೋಚನೆ ಅಥವಾ ಮೋಕ್ಷವನ್ನು ಪಡೆಯುತ್ತದೆ. ಬಿಲ್ವಪತ್ರೆಯ ದಂತಕಥೆಗಳು. ಅಗ್ನಿಪುರಾಣದ ಪ್ರಕಾರ ಶುಭ ದಿನಗಳಲ್ಲಿ ಉಪವಾಸವನ್ನು ಕೈಗೊಂಡು ಶಿವನಿಗೆ ಪೂಜಿಸಬೇಕು ಎಂದು ಹೇಳಲಾಗುವುದು. ಉಪವಾಸ ಕ್ರಮವನ್ನು ಅನುಸರಿಸಿ ರಾತ್ರಿ ಬಿಲ್ವಪತ್ರೆಯನ್ನು ಸೇವಿಸಬೇಕು ಎಂದು ಪದ್ಮಪುರಾಣ ಹೇಳುತ್ತದೆ. ಬ್ರಹ್ಮಪುರಾಣದ ಪ್ರಕಾರ ಶಿವನು ಒಮ್ಮೆ ರಾಕ್ಷಸರಿಂದ ತಪ್ಪಿಸಿಕೊಳ್ಳಲು ಬಿಲ್ವಪತ್ರೆಯ ಎಲೆಯ ಹಿಂದೆ ಅಡಗಿ ಕುಳಿತಿದ್ದ ಎಂದು ಹೇಳಲಾಗುವುದು. ಪಾರ್ವತಿ ದೇವಿಯು ತಪಸ್ಸು ಮಾಡುವಾಗ ಬಿಲ್ವಪತ್ರೆಯ ಗಿಡವು ನೆಲದ ಮೇಲೆ ಬಿದ್ದಿತ್ತು. ಆಗ ಪಾರ್ವತಿ ದೇವಿಯ ಬೆವರನ್ನು ಪಡೆದು
ಬೆಳೆದು ನಿಂತಿತು. ಹಾಗಾಗಿಯೇ ಈ ಮರದ ಪ್ರತಿಯೊಂದು ಭಾಗವು ಪಾರ್ವತಿ ದೇವಿಯ ಅವತಾರವನ್ನು ಸೂಚಿಸುತ್ತದೆ ಎಂದು ಸ್ಕಂದ ಪುರಾಣ ತಿಳಿಸುತ್ತದೆ. ಶಿವನೊಂದಿಗೆ ಸಂಯೋಗ ಪಡೆದ ಬಿಲ್ವಪತ್ರೆಯ ಪುರಾಣ ಕಥೆಗಳು. ಬೃಹಧರ್ಮ ಪುರಾಣ ತಿಳಿಸುವ ಪ್ರಕಾರ ಲಕ್ಷ್ಮೀದೇವಿಯು ಶಿವನನ್ನು ಪ್ರಾರ್ಥಿಸುತ್ತಾ 10,000 ಕಮಲದ ಮೊಗ್ಗುಗಳನ್ನು ಅರ್ಪಿಸುತ್ತಿದ್ದಳು. ಒಂದು ದಿನ 2 ಮೊಗ್ಗುಗಳು ಕಡಿಮೆಯಾದವು. ವಿಷ್ಣುದೇವನು ತನ್ನ ಸ್ತನಗಳನ್ನು ಕಮಲದ ಮೊಗ್ಗಿಗೆ ಹೋಲಿಸಿದ್ದು ನೆನಪಾಯಿತು. ಆಗ ಒಂದು ಸ್ತನವನ್ನು ಕತ್ತರಿಸಿ ನಮ್ರತೆಯಿಂದ ಶಿವನಿಗೆ ಅರ್ಪಿಸಿದಳು. ನಂತರ ಇನ್ನೊಂದು ಸ್ತನವನ್ನು ಕತ್ತರಿಸುವಾಗ ಶಿವನು ಅವಳನ್ನು ತಡೆದನು. ಅವಳು ಕತ್ತರಿಸಿದ ಸ್ತನವು ಬಿಲ್ವ ಹಣ್ಣಾಗಿ ಮಾರ್ಪಟ್ಟಿತು. ಭವಿಷ್ಯ ಪುರಾಣದ ಪ್ರಕಾರ ಸಮುದ್ರ ಮಂಥನದ ನಂತರ ಭದ್ರಾ 9ನೆಯ ದಿನ ಲಕ್ಷ್ಮೀದೇವಿ ಸಾಗರದಿಂದ ಹೊರಹೊಮ್ಮಿ ಬಿಲ್ವಪತ್ರೆಯ ಮರದ ಮೇಲೆ ವಿಶ್ರಾಂತಿಯನ್ನು ಪಡೆದಳು ಎಂದು ಪುರಾಣ ಹೇಳುತ್ತದೆ. ಹಾಗಾಗಿ ಪ್ರತಿ ವರ್ಷವೂ ಅಂದು ಬಿಲ್ವಪತ್ರೆಯ ಮರಕ್ಕೆ ಪೂಜೆಯನ್ನು ಮಾಡಲಾಗುವುದು. ಶಿವರಾತ್ರಿಯ ಕತೆ. ಒಮ್ಮೆ ಬೇಟೆಗಾರನು ಶಿವರಾತ್ರಿಯ ದಿನ ಕಾಡಿನಲ್ಲಿ ದಾರಿ ತಪ್ಪಿಸಿಕೊಂಡು ಅಲೆದಾಡುತ್ತಿದ್ದ. ಇದ್ದಕ್ಕಿದ್ದಂತೆ ಹುಲಿ ಗರ್ಜನೆ ಕೇಳಿ ಬಂದಿತು. ಆಗ ಅವನು ಗಾಬರಿಯಿಂದ ಬಳಿಯೇ ಇದ್ದ ಮರವನ್ನು ಹತ್ತಿ ಕುಳಿತ. ನಂತರ ಹುಲಿಯಿಂದ ಪಾರಾಗಲು ಆಗದೆ ಇರುವುದಕ್ಕೆ ರಾತ್ರಿಯೆಲ್ಲ ಮರದ ಮೇಲೆ ಕುಳಿತು ನಿರ್ಮಲ ಮನಸ್ಸಿನಿಂದ ಎಲೆಯನ್ನು ಕಿತ್ತು ನೆಲಕ್ಕೆ ಎಸೆಯುತ್ತಿದ್ದ. ಆ ಮರದ ಕೆಳಗೆ ಶಿವಲಿಂಗ ಇತ್ತು. ಅವನು ರಾತ್ರಿಯೆಲ್ಲ ಬಿಲ್ವದ ಎಲೆಯನ್ನು ಕಿತ್ತು ಹಾಕಿರುವುದು ಸಾವಿರಾರು ಎಲೆಗಳಾಗಿದ್ದವು. ಶಿವನ ಕೃಪೆಯಿಂದ ಹುಲಿ ಬಾಯಿಂದ ಪಾರಾದೆ ಎನ್ನುವ ಅರಿವಿಗೆ ಬಂತು. ನಿರ್ಮಲ ಮನಸ್ಸಿನಿಂದ ಬಿಲ್ವ ಎಲೆಯನ್ನು ಶಿವಲಿಂಗದ ಮೇಲೆ ಹಾಕಿರುವುದು ಅವನಿಗೆ ಶಿವನ ಆಶೀರ್ವಾದ ಪಡೆಯಲು ಸಹಾಯವಾಯಿತು. ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸುವಾಗ ಹೇಳುವ ಮಂತ್ರ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಹೇಳಬೇಕು. ಆಗ ಶಿವನು ಪ್ರಸನ್ನನಾಗುವನು. ಲಕ್ಷ್ಮೇಶ್ಚತನ ಉದ್ಭವಂ ಮಹಾದೇವ ಸದಾ ಪ್ರಿಯಂ ಬಿಲ್ವವೃಕ್ಷಂ ಪ್ರಯಾಚ್ಛಾಮಿ ಏಕ ಬಿಲ್ವಂ ಶಿವಾರ್ಪಣಂ. ಅನುವಾದ: ಲಕ್ಷ್ಮೀದೇವಿಯ ಹೃದಯದಿಂದ ಜನಿಸಿದ ಬಿಲ್ವ ಮರವು ಮಹಾದೇವನಿಗೆ ಎಂದೆಂದಿಗೂ ಪ್ರಿಯವಾಗಿದೆ. ಹಾಗಾಗಿ ಒಂದು ಬಿಲ್ವ ಎಲೆಯನ್ನು ಅರ್ಪಿಸಲು ನಾನು ಈ ಮರವನ್ನು ಕೇಳಿಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿ ಬಿಲ್ವ ಮರವನ್ನು ಕಂಡಾಗ ಅದನ್ನು ಮುಟ್ಟಿ ನಮಸ್ಕರಿಸಿದರೂ ಸಹ ಪುಣ್ಯ ಪ್ರಾಪ್ತಿಯಾಗುವುದು, ಅಲ್ಲದೆ ಅವನ ಪಾಪಗಳೆಲ್ಲವೂ ಮುಕ್ತವಾಗುತ್ತವೆ ಎಂದು ಹೇಳಲಾಗುವುದು. ಬಿಲ್ವ ಮರದ ಮೇಲೆ ವಾಸಿಸುವ ದೇವತೆಗಳು ಪಾರ್ವತಿ ದೇವಿ. ಮಂದಾರ ಪರ್ವತದಲ್ಲಿ ಒಮ್ಮೆ ವಿಶ್ರಾಂತಿ ಪಡೆಯುತ್ತಿರುವಾಗ ಅವಳ ಹಣೆಯಿಂದ ಕೆಲವು ಹನಿ ಬೆವರುಗಳು ಉದುರಿದವು. ಅವುಗಳಿಂದ ಬಿಲ್ವ ಮರವು ಬೆಳೆಯಿತು ಎಂದು ಪುರಾಣ ಕಥೆ ಹೇಳುತ್ತದೆ. ಬಿಲ್ವ ಮರದ ಬೇರುಗಳು ಮಹೇಶ್ವರಿಯ ರೂಪ, ಕೊಂಬೆಗಳು ದಾಕ್ಷಾಯಿಣಿ ರೂಪ, ಎಲೆಗಳು ಪಾರ್ವತಿಯ ರೂಪ, ಹಣ್ಣುಗಳು ಕಾತ್ಯಾಯಿನಿ ರೂಪ, ಹೂಗಳು ಗೌರಿ ರೂಪ, ಮರದ ಮುಳ್ಳುಗಳು ಶಕ್ತಿ ರೂಪವನ್ನು ಪ್ರತಿನಿಧಿಸುತ್ತವೆ. ಅಂತೆಯೇ ಸಂಪತ್ತಿನ ದೇವತೆಯಾದ ಲಕ್ಷ್ಮಿ ಸಹ ಬಿಲ್ವ ಮರದ ಮೇಲೆ ಇರುತ್ತಾಳೆ ಎಂದು ಹೇಳಲಾಗುವುದು. ಮನೆಯ ಆವರಣದಲ್ಲಿ ಬಿಲ್ವ ಯಾಕೆ ನೆಡಬಾರದು ಗೊತ್ತಾ? ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಕಟ್ಟಡದ ಸುತ್ತ ಬಿಲ್ವಪತ್ರೆಯ ಗಿಡವನ್ನು ನೆಡಬಾರದು. ಈ ಮರದ ನೆರಳು ಮನೆಯ ಮೇಲೆ ಬೀಳಬಾರದು. ಈ ಮರದ ನೆರಳಿನಲ್ಲಿ ಯಾರೂ ವಿಶ್ರಾಂತಿ ಪಡೆಯಬಾರದು ಎಂದು ಹೇಳಲಾಗುವುದು. ಬೇವಿನ ಮರವನ್ನು ಹೊರತುಪಡಿಸಿ ಉಳಿದ ಮರಗಳು ರಾತ್ರಿಯ ವೇಳೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತವೆ. ಅವು ಮನುಷ್ಯನಿಗೆ ಹಾನಿಕಾರಕ. ಹಾಗಾಗಿ ಗುಡ್ಡ ಮತ್ತು ತೋಟದ ಪ್ರದೇಶಗಳಲ್ಲಿ ನೆಡಬಹುದು ಎಂದು ಹೇಳಲಾಗುವುದು.